ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾವು ವಾಕಿಂಗಿಗೆ ಬಂದಿದ್ವಿ. ವಾಕಿಂಗಿಗೆ ಬಂದಾಗ ಕಂಡ ಸೀನ್ ನೋಡಿ ಹೇಗಿದೆ ಅಂತ. ನಾವು ಫಸ್ಟ್ ಬಂದಾಗ ಇಲ್ಲಿ ಈ ಥರದ್ದು ಒಂದು ಸೀನ್ ಇದೆ ಅಂತ ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ. ಒಳಗಡೆ ತುಂಬ ಗದ್ದೆಗಳು, ತೋಟಗಳು ಹೀಗೆ ತುಂಬ ಇವೆ ನೋಡಿ. ನವಿಲು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಡೈಲಿ ನಾವು ನವಿಲನ್ನು ನೋಡ್ತೀವಿ. ಅದು ಕೂಡ ಮನುಷ್ಯರ ಅಭ್ಯಾಸ ಆಗಿಬಿಟ್ಟಿದೆ ಈಗ. ಅದು ಕೂಡ ಹೆದರಲ್ಲ, ಓಡಾಡ್ತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಫಸ್ಟ್ ಬಂದಾಗ ನಮಗೆ ಇಲ್ಲಿ ಈ ಥರದ್ದು ಒಂದು ಪ್ಲೇಸ್ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹೀಗೆ ನಾವು ಡೈಲಿ ಒಂದೊಂದು ರೂಟ್ ಹಿಡ್ಕೊಂಡು ವಾಕಿಂಗಿಗೆ ಹೋಗೋದು. ಹೀಗೆ ವಾಕಿಂಗ್ ಮಾಡ್ತಾ ನಮಗೆ ನಾವು ಎಲ್ಲಿ ಇದ್ದೀವಿ ಅಲ್ಲಿದ್ದು ಸುತ್ತಮುತ್ತ ಏರಿಯಾದ್ದು ಎಲ್ಲ ಸ್ಲೋಲಿ ಪರಿಚಯ ಆಗ್ತಾ ಹೋಯಿತು. ನಾವು ಡೈಲಿ ಇಲ್ಲಿ ಬರ್ತೀವಿ ವಾಕಿಂಗಿಗೆ. ತುಂಬ ಮನಸ್ಸಿಗೆ ಖುಷಿ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಇಂಥ ವಾತಾವರಣ ನೋಡಿ, ಫ್ರೆಶ್ ವೆದರು ಹೇಗಿದೆ. ಎಲ್ಲ ಈಗ ಭತ್ತ ಬೆಳೆದಿದ್ದಾರೆ. ಸುಮಾರು ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ತೆಗಿಬೋದು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನಮಗೆ ಹಳ್ಳಿ ಕಡೆ ಹೇಗೆ ವಾತಾವರಣ ಇದೆ ಅದೇ ಥರ ವಾತಾವರಣ ನಮಗೆ ಈವನ್ ಸಿಟಿ ಒಳಗಡೆ ಕೂಡ ಈ ಥರ ಇರ್ಬೋದು ಅಂತ ಕಲ್ಪನೆ ಕೂಡ ಇರಲಿಲ್ಲ. ಇದು ತುಂಬ ಸಿಟಿನೂ ಅಲ್ಲ, ವಿಲೇಜು ಅಲ್ಲ, ಆದರೂ ಕೂಡ ಒಳಗಡೆ ತುಂಬ ಸಣ್ಣ ಸಣ್ಣ ಹಳ್ಳಿಗಳನ್ನು ನಾವು ನೋಡ್ಬೋದು. ಈ ಥರ ನೋಡಿ, ನಮ್ಮದು ಇದು ವಾಕಿಂಗ್ ರೂಟು. ಡೈಲಿ ನಾವು ಒಂದು 3 to 4 ಕಿಲೋಮೀಟರ್ ವಾಕ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಪರಿಸರ, ಸುತ್ತಮುತ್ತಲು ಹಸಿರು, ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಹೀಗೆ ನಾವು ಡೈಲಿ ವಾಕಿಂಗಿಗೆ ಬರ್ತೀವಿ. ये देखिए मेरा फ्रेंड है. हेलो. उत्तराखंड की है. झारखंड की. हाँ, झारखंड की. ये भूल गई. सॉरी. मेरा गांव का नाम ही भूल गई. मैं रोज बताती हूँ इसको. तो हमको हिंदी में बात करना पड़ता है, फिर भी ये कन्नड़ा बहुत अच्छा है ना. इनकी भी हिंदी बहुत अच्छी है. थोड़ा कन्नड़ में बात करेंगे. ಸಂಗೀತ, ಎಲ್ಲಿ ಹೋಗ್ತಾ ಇದ್ದೇವೆ ನಾವೀಗ? ನಾವು ಈಗ ವಾಕಿಂಗ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಈಚೆ ಗದ್ದೆ ತುಂಬಾ ಉಂಟು. ತುಂಬಾ ಬ್ಯೂಟಿಫುಲ್ ಸೀನ್ ಎಲ್ಲ ಇಲ್ಲಿ ಕಾಣ್ತಾ ಇದೆ. ಮತ್ತೆ ಮೋರ್ ಎಲ್ಲ ಕಾಣ್ತಾ ಇದೆ. ಸೊ ಈವ್ನಿಂಗ್ ಟೈಮ್ ಎಲ್ಲ ಇಲ್ಲಿ ಬಂದ್ರೆ ತುಂಬಾ ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತೆ ಒಂದು ರಿಲ್ಯಾಕ್ಸ್ ಸಿಗ್ತದೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ಈಚೆ ನಾವು ಬಂದಿದ್ದೀವಿ ವಾಕಿಂಗ್. ಕೇಳಿದ್ರ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇದ್ದವರು ಎಷ್ಟೋ ಜನ ಕನ್ನಡ ಬಂದವರು ಕೂಡ ಕನ್ನಡ ಮಾತಾಡಲ್ಲ. ಬಟ್ ಇವರು ಆ ಕಡೆಯಿಂದ ಬಂದು ಇಲ್ಲಿ ಬಂದು ಕನ್ನಡ ಕಲ್ತು ಎಲ್ಲರ ಹತ್ರ ಕನ್ನಡನೇ ಮಾತಾಡ್ತಾರೆ. ಥ್ಯಾಂಕ್ಸ್ ಟು ದಿ ಕರ್ನಾಟಕ, ಐ ಗೋಟ್ ಅಪರ್ಚುನಿಟಿ ಟು ಟಾಕ್ ಇನ್ ಕನ್ನಡ. ಸೊ ಇಟ್ ಇಸ್ ಮೈ ಲರ್ನಿಂಗ್ ಪ್ರೊಸೆಸ್ ಆಲ್ಸೋ ಅಂಡ್ ಐ ಆಮ್ ವೆರಿ ಬ್ಲೆಸ್ಡ್. ನೋಡಿದ್ರಾ, ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿ ಅವಳು. ಹಾಗೆಂತ ಇಲ್ಲ, ನಾನು ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ನಾವು ಅದಕ್ಕೇನೆ ಹಿಂದಿಲಿ ಮಾತಾಡೋದಕ್ಕಿಂತ ಕನ್ನಡದಲ್ಲಿ ಮಾತಾಡಿ ಚೆನ್ನಾಗಿದೆ. ಕನ್ನಡ ಕಲಿಸಿದ್ದೇವೆ ಅವರಿಗೆ. ಕಲಿಸಿದ್ದೇವೆ ಅನ್ನೋದಕ್ಕಿಂತ ಅವರೇ ಕಲ್ತಿದ್ದಾರೆ. ಇಂಟ್ರೆಸ್ಟ್ ಇದ್ರೆ ಏನಾದರೂ ಕಲಿಬಹುದು. ನೋಡಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಥ್ಯಾಂಕ್ ಯು ಫಾರ್. ಬಾಯ್. ನಾವು ವಾಕಿಂಗಿಗೆ ಬಂದಾಗ ಇಲ್ಲಿ ಗುಳ್ಳೆ ಬದನೆ ಹೇಳ್ತೀವಲ್ಲ, ಸಣ್ಣ ಸಣ್ಣ ಬದನೆಕಾಯಿ ಆಗುತ್ತೆ. ಇವರು ನಮ್ಮ ಫ್ರೆಂಡ್ ಇದ್ದಾರಲ್ವಾ, ಇವರು ಇದರಿಂದ ಸ್ಪೆಷಲ್ ಆಗಿ ಏನೋ ಐಟಮ್ ಮಾಡ್ತಾರಂತೆ. ಇದರಲ್ಲಿ ಸಾಂಬಾರ್ ಸಹ ಮಾಡ್ಬೋದು, ಇದು ಫ್ರೈ ಸಹ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅಂಡ್ ದಿಸ್ ಇಸ್ ಸ್ಪೆಷಲಿ ಇನ್ ವಿಚ್ ಪ್ಲೇಸ್? ತಮಿಳ್ನಾಡು. ತಮಿಳ್ನಾಡು ಪೀಪಲ್ ಯೂಸ್ ಟು ಈಟ್. ಅವ್ರು ತಿಂತಾರೆ, ಅವರಿಂದಾನೇ ನಾವು ಕಲ್ತಿದ್ದು. ನೀವು ಕಲ್ತಿದ್ದು ಅಲ್ಲ, ಇಲ್ಲಿ ಜನ ಕೂಡ ಮಾಡ್ತಾರೆ, ಲೋಕಲೈಟ್ಸ್. ನಾವು ಕೂಡ ಮಾಡ್ತೇವೆ. ನಾನು ಮಾಡಿದ್ದೇನೆ, ಮೊನ್ನೆ ಮಾಡಿದ್ದೇನೆ. ತುಂಬಾ ಚೆನ್ನಾಗಿರುತ್ತೆ. ಇದು ಬಾಯ್ಲ್ ಆದಾಗ ನಾವು ಮಟರ್ ಬೇಯಿಸಿದಾಗ ಹೇಗಾಗತ್ತೆ ನೋಡಿ, ಹಾಗೆ ಆಗತ್ತೆ. ಸ್ವಲ್ಪ ತೆಗಿಲಿಕ್ಕೆ ಮುಳ್ಳಿದೆ ಗಿಡಕ್ಕೆ.
ನೋಡಿ, ವಾಕಿಂಗಿಗೆ ಬರೋದ್ರಿಂದ ಈ ಥರ ಎಲ್ಲ ಪ್ರಯೋಜನ ಆಗುತ್ತೆ. ಇದು ಫುಲ್ ಫಾರೆಸ್ಟ್ ಥರ ಇದೆ ಈ ಏರಿಯಾ. ಇದು ಯಾರ್ದು ಮನೆದಲ್ಲ, ಹೀಗೆ ಇಲ್ಲಿ ದಾರಿಯಲ್ಲಿ ಹೋಗುವಾಗ ಎಲ್ಲ ಅದು ತಾನಾಗೆ ಬೆಳೆದಿದ್ದು ನಾವು ತೆಗಿತಾ ಇದ್ದೇವೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋನ ನಾನು ಹಾಕ್ತೀನಿ, ವಾಕಿಂಗ್ ವಿಡಿಯೋ. ಈಗ ನೋಡಿ, ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ಸಿಗೋಣ. ಬಾಯ್, ಟೇಕ್ ಕೇರ್.